ಕಂಡಕ್ಟರ್, ಯಾರ ಹತ್ರ ಚಿಲ್ಲರೆ ಇಲ್ಲ ಅವರೆಲ್ಲ ಬಸ್ಸಿಂದ ಕೆಳಗೆ ಇಳಿರಿ. ಬಸ್ಸಿನಲ್ಲಿದ್ದ ಅಜ್ಜಿ 10 ರೂಪಾಯಿ ನೋಟ್ ತೆಗೆದು ಚಿಲ್ಲರೆ ಕೊಡಪ್ಪ ಅಂತ ಕಂಡಕ್ಟರ್ನ ಕೇಳಿದ್ಲು. ಕಂಡಕ್ಟರ್, ಚಿಲ್ಲರೆ ಇಲ್ಲ ಕಣಜ್ಜಿ. ಅಜ್ಜಿ, ಹಾಗಾದ್ರೆ ಮೊದಲು ನೀನು ಕೆಳಗಿಳಿ. ಅಜ್ಜಿ ರಾಕ್ಸ್, ಕಂಡಕ್ಟರ್ ಶಾಕ್ಸ್. ಈಶ್ವರ, ಪಾರ್ವತಿ ಪಾರ್ವತಿ, ಎಲ್ಲಿ ನನ್ನ ತ್ರಿಶೂಲ? ಪಾರ್ವತಿ ದೇವಿ, ನನ್ಗೆ ಏನು ಗೊತ್ತ್ರಿ, ನಿಮ್ಮ ಮಗ ಗಣೇಶನ್ನೇ ಕೇಳಿ, ಅವನೇ ತಗೊಂಡು ಹೋದ. ಈಶ್ವರ, ಯಾಕಂತೆ? ಪಾರ್ವತಿ, ಯಾರೋ ನೈವೇದ್ಯಕ್ಕೆ ಮ್ಯಾಗಿ ಇಟ್ಟಿದ್ದಾರಂತೆ. ಮಗಳು, ಅಪ್ಪ, ಕಾಗೆ ಕೂಗಿದ್ರೆ ಮನೆಗೆ ನೆಂಟರು ಬರ್ತಾರಂತೆ, ಹೌದಾ? ಅಪ್ಪ, ಹೌದು ಮಗಳೇ. ಮಗಳು, ನೆಂಟರು ವಾಪಸ್ ಹೋಗೋದಕ್ಕೆ ಏನ್ ಮಾಡ್ಬೇಕು? ಅಪ್ಪ, ನಿನ್ನ ಅಮ್ಮ ಕೂಗ್ಬೇಕು. ಯಾರೋ ಹೇಳಿದ್ರು ಬ್ಯಾಳಿ ಕುದಿಸಿ ಮುಖಕ್ಕೆ ಹಚ್ಕೊಂಡ್ರ ಬೆಳ್ಳಗೆ ಆಗ್ತಿ ಅಂತ. ಅವು ಸತ್ಯನಾಶ ಆಗಿ ಹೋಗ್ಲಿ, ತಣ್ಣಗೆ ಮಾಡಿ ಹಚ್ಬೇಕು ಅಂತ ಹೇಳಲೇ ಇಲ್ಲ. ಅಪ್ಪ, ಮಗನೇ, ನೀನು ಪಾಸ್ ಆದ್ರೂ ಸರಿ ಫೇಲ್ ಆದ್ರೂ ಸರಿ, ನಿನಗೆ ಬೈಕ್ ಕೊಡಿಸ್ತೀನಿ. ಮಗ, ಯಪ್ಪೋ, ನೀನು ಬಂಗಾರದ ಮನುಷ್ಯ ಕಣಪ್ಪ. ಅಪ್ಪ, ಹಾಗೇನಿಲ್ಲ, ಪಾಸ್ ಆದ್ರೆ ಕಾಲೇಜಿಗೆ ಹೋಗೋದಕ್ಕೆ, ಫೇಲ್ ಆದ್ರೆ ಹಾಲು ಮಾರೋದಕ್ಕೆ. ಟೀಚರ್, ಮಕ್ಕಳೇ, ಸೊಳ್ಳೆಗಳು ಮನೆ ಒಳಗೆ ಬರಬಾರ್ದು ಅಂತ ಅಂದ್ರೆ ಏನ್ ಮಾಡ್ಬೇಕು? ಗುಂಡ, ಸಿಂಪಲ್ ಮೇಡಮ್, ಸೊಳ್ಳೆಗಳಿಗೆ ಮನೆ ಅಡ್ರೆಸ್ ಕೊಡಬಾರ್ದು.